ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಿನ್ನೆ ದಿನ ತೀರ್ಥಹಳ್ಳಿ ಅತ್ಯಂತ ಗರ್ವ ಪಡುವಂತಹ ಒಂದು ದಿನ ಅಂತ ನಾನು ಭಾವಿಸ್ತೇನೆ. ಶೈಕ್ಷಣಿಕ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನು ನಮ್ಮ ಶಾಲೆಗಳು, ನಮ್ಮ ಪ್ರೌಢಶಾಲೆಗಳು SSLCಯಲ್ಲಿ ಪಡೆದಿದ್ದಾರೆ. 1488 ಪರೀಕ್ಷೆಗೆ ಕೂತಂತಹ ಒಟ್ಟು ವಿದ್ಯಾರ್ಥಿಗಳಲ್ಲಿ 1482 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಕೇವಲ 6 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣರಾಗಿದ್ದಾರೆ. ಇದೊಂದು ನಮ್ಮ ತಾಲೂಕಿನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿಯ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಒಂದು ಸಂದರ್ಭ. ಇದಕ್ಕಾಗಿ ನಾನು ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಹೃತ್ಪೂರ್ವಕವಾಗಿ ಶಾಸಕನಾಗಿ ಮತ್ತು ನಮ್ಮ ತಾಲೂಕು ಆಡಳಿತದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಸುಮಾರು 6 ತಿಂಗಳು ಈ ಫಲಿತಾಂಶ ಬಂದಿದೆ ಅಂದರೆ ಇದಕ್ಕಿದ್ದಾಗೆ ಬಂದಿದ್ದಲ್ಲ. 6 ತಿಂಗಳುಗಳ ಕಾಲ ನಮ್ಮ ಶಾಲೆಗಳು ಕೇವಲ 10ವರೆಗೆ ಪ್ರಾರಂಭ ಆಗಿ 4ವರೆಗೆ ಮುಗಿದ್ದಿಲ್ಲ. 8:30 9 ಗಂಟೆಗೆ ಪ್ರಾರಂಭ ಆಗ್ತವೆ, 6:30 7 ಗಂಟೆಗೆ ಮುಗಿತವೆ. ಕೆಲವು ಭಾಗದಲ್ಲಿ 9 ಗಂಟೆ ನಂತರವೂ ಕೂಡ ನಡೆದಿದ್ದಂಥ ಒಂದು ಸಂದರ್ಭಗಳಿದ್ದಾವೆ. ಪ್ರತಿಯೊಂದು ಶಾಲೆಯೂ ಕೂಡ ಸ್ಪರ್ಧೆಗೆ ಬಿದ್ದವರ ರೀತಿಯಲ್ಲಿ ಮಕ್ಕಳನ್ನ ಪರೀಕ್ಷೆಗೆ ತಯಾರು ಮಾಡುವಂತ ಕೆಲಸವನ್ನ ಮಾಡು. ನಾವು ಅನೇಕ ಸರಿ ಅಂದ್ಕೊಂತೀವಿ ಸರ್ಕಾರಿ ನೌಕರರು 10 ಗಂಟೆಯಿಂದ 4 ಗಂಟೆವರೆಗೂ ಇದ್ದರೆ ಸಾಕಾಗತ್ತೆ ಅಂತ. ನಮ್ಮ ಶಿಕ್ಷಕರು ಅಪರೂಪದ ಸರ್ಕಾರಿ ನೌಕರರು. ಹಾಗಾಗಿ ಅವರ ಈ ಬದ್ಧತೆಯ ಕೆಲಸ ಈ ರೀತಿ ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ. ನೋಡಿ, ಸರ್ಕಾರಿ ಶಾಲೆಗಳು ಒಟ್ಟು 42 ಶಾಲೆಗಳಿದ್ದಾವೆ, ನಮ್ಮ ಪ್ರೌಢಶಾಲೆಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳು 27, ಅದರಲ್ಲಿ 24 ಶಾಲೆಗಳು 100% ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳು. ಅನುದಾನಿತ ಶಾಲೆಗಳಲ್ಲಿ 4 ಅನುದಾನಿತ ಶಾಲೆಗಳಿರೋದು ನಮ್ಮ ತಾಲೂಕಲ್ಲಿ. ಅದರಲ್ಲಿ 3 ಶಾಲೆಗಳು 100% ಕೊಟ್ಟಿದ್ದಾರೆ. ಅನುದಾನದ ರಹಿತ ಪ್ರೌಢಶಾಲೆಗಳು 8 ಇದ್ದಾವೆ. ಅವುಗಳಲ್ಲಿ 7 ಅನುದಾನ ರಹಿತ ಶಾಲೆಗಳು 100% ಫಲಿತಾಂಶವನ್ನು ಕೊಟ್ಟಿದ್ದಾವೆ. ಹೀಗೆ ಒಂದು ಹೊಸ ದಾಖಲೆಯನ್ನ ಸ್ಥಾಪನೆ ಮಾಡಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಬಹಳ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಅನಂತಮೂರ್ತಿ ಪ್ರೌಢಶಾಲೆ, ಅನಂತಮೂರ್ತಿ ಸರ್ಕಾರಿ ಪ್ರೌಢಶಾಲೆ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂಥ ಒಂದು ಶಾಲೆ. ಅದು 101 ವರ್ಷ ಆಗಿದೆ. ಅದಕ್ಕೆ ಆ ಶಾಲೆ ಪ್ರಾರಂಭ ಆಗಿ 101 ವರ್ಷದಲ್ಲಿ ಮೊದಲನೇ ಬಾರಿಗೆ ಈ ಸರಿ 100% ರಿಸಲ್ಟ್ ಅನ್ನು ಆ ಶಾಲೆ ಕೊಟ್ಟಿದೆ. ನಮಗೆ ಶಿಕ್ಷಕರ ಕೊರತೆ ಇತ್ತು. ಎಲ್ಲೆಲ್ಲೋ ಹೆತ್ತೂರು ಶಾಲೆಯ ಟೀಚರ್ಸು, ಇಲ್ಲೆಲ್ಲೋ ಬಸವನಿ ಶಾಲೆಗೆ ಡೆಪ್ಟೇಷನ್ ಮಾಡ್ತಾ ಇದ್ವಿ. ಹೀಗೆ ಡೆಪ್ಟೇಷನ್ ಮೇಲೆ ಕೆಲಸ ಮಾಡ್ತಾ ಇದ್ರು. ಅನೇಕ ಸರಿ ನಾವು HM ಕೂರಿಸ್ಕೊಂಡು ಎರಡು ಬಾರಿ ವರ್ಷದಲ್ಲಿ ನಾನು ಮೀಟಿಂಗ್ ಮಾಡ್ತಾ ಇದ್ದೆ. ಏನಾಗ್ತಾ ಇದೆ ಫಲಿತಾಂಶ, ಹಿಂದಿನ ಸಾರಿ ಇಂತಿಂಥ ಸಬ್ಜೆಕ್ಟಲ್ಲಿ ಇಷ್ಟಿತ್ತು, ಇದು ಸ್ವಲ್ಪ ಕಮ್ಮಿ ಇದೆ, ಜಾಸ್ತಿ ಮಾಡಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಈಗೊಂದು ಸಂವಾದ ಮಾಡ್ತಾ ಇದ್ವಿ ಕೂತು. ಆಗ ಹೇಳ್ತಾ ಇದ್ವಿ, ನಮಗೆ ಟೀಚರ್ಸ್ ಕೊರತೆ ಇದೆ,
ಅನೇಕ ಸಬ್ಜೆಕ್ಟ್ಗಳಿಗೆ ಟೀಚರ್ಸೇ ಇರಲಿಲ್ಲ ಕೆಲವು ಶಾಲೆಗಳಲ್ಲಿ. ಇಂಗ್ಲಿಷ್ ಅಂತ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ ಕೂಡ